ಇವತ್ತು ಯಾಕೋ ತನು ಮೇಡಮ್ ಅವರು ಅಂತ ಇದ್ದೀರಾ? ಯಾಕೆ ನಿಮ್ಮ ಹುಡುಗ ಮಾತಾಡಿಸ್ಲಿಲ್ವಾ? ಇಲ್ಲ. ಅವ್ರು ಮಾತಾಡ್ತಿದ್ರೇನಂತೆ, ನೀವೇ ಹೋಗಿ ಮಾತಾಡ್ಬೋದಿತ್ತಲ್ಲ. ಇಲ್ಲ, ಅವನಿವತ್ತು ಒಳ್ಳೆ ಮೂಡಲ್ಲಿಲ್ಲ. ಅಕಸ್ಮಾತಾಗಿ ನಾನೇನಾದರೂ ಮಾತಾಡ್ಬಿಟ್ರೆ ರಾತ್ರಿ ರೇಗ್ಬಿಡ್ತಾನೆ. ಅದಕ್ಕೆ ನಾನು ಮಾತಾಡ್ಸೋದಕ್ಕೆ ಹೋಗಲಿಲ್ಲ. ಹೋಗ್ಲಿ ಬಿಡಿ, ಇವತ್ತೊಂದಿನ ಅವ್ರ ಪಾಡಿಗೋರ್ನ ಬಿಟ್ಬಿಡಿ, ನಾಳೆ ಅವರೇ ಸರಿ ಹೋಗ್ತಾರೆ. ನೀವು ಹೇಳಿದ್ರಿ ಅಂತ ಸುಮ್ಮನಿರ್ತೀರಿ. ಅವನ ಜೊತೆ ಒಂದು ದಿವಸ ಮಾತಾಡದೆ ಹೋದ್ರೂ ಒಂದು ಯುಗ ಕಳ್ದಂಗೆ ಆಗುತ್ತೆ. ನೀವು ಮಾತಾಡ್ತಿರೋದು ಕೇಳಿಸ್ಕೊತಿದ್ರೇನೆ ಅನಿಸ್ತದೆ ನೀವು ಅವ್ರನ್ನ ಎಷ್ಟು ಹಚ್ಕೊಂಡಿದ್ದೀರಾ ಅಂತ. ಅಂದಾಗೆ ಅವ್ರ ಹೆಸರೇನಂದ್ರಿ? ಸುಬ್ಬ. ನೀವು ಕರೆಯೋದು ಕೇಳ್ತಿಲ್ಲ, ಅವ್ರ ನಿಜವಾದ ಹೆಸರು ಏನು ಅಂದೆ. ವಿ. ಅಯ್ಯೋ, ವಿ ಅಂದ್ರೆ ನಂಗೇನು ಅರ್ಥ ಆಗ್ಬೇಕು? ವಿಶ್ವ ಅಂತ. ಗೂಬೆ, ಶಾನು, ಅವನೇ ನನ್ನ ವಿಕ್ಟ್ರಿ, ಅವನೇ ನನ್ನ ವರ್ಲ್ಡ್. ಚಂದನ ಅವರೇ, ಏನಾಯ್ತು? ಅವನ ಹೆಸರು ಕೇಳಿದ ತಕ್ಷಣ ಹಾಗೆ ಸುಮ್ಮನಾಗ್ಬಿಟ್ರಿ? ಏನಿಲ್ಲ, ವಿಶ್ವ ಅಂತ ಹೆಸರಿಟ್ಕೊಂಡಿರೋರೆಲ್ಲ ಒಂಥರ ಹಾಗೆ ಅನ್ಸುತ್ತೆ. ಹಾಗೆ ಅಂದ್ರೆ ಒಂಥರ ಗೂಬೆ ಥರ, ಬರೀ ಅವ್ರ ಸುತ್ತ ಇರೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿರ್ತಾರೆ. ಬೇರೆ ಯಾರ ಬಗ್ಗೆನೂ ಕೇರು ಮಾಡಲ್ಲ, ತಲೆನೂ ಕೆಡ್ಸ್ಕೊಳ್ಳಲ್ಲ. ಅವ್ರದ್ದೇ ಜಗತ್ತಲ್ಲಿ ಬದುಕ್ತಾ ಇರ್ತಾರೆ. ಕರೆಕ್ಟಾಗಿ ಹೇಳಿದ್ರಿ ನೋಡಿ. ಇವನು ಒಂಥರ ಹಾಗೇನೆ, ಗೂಬೆನೆ. ಅದೇ ನನ್ನ ಮುದ್ದೆ ಗೂಬೆ. ನೀವು ಹೀಗೆ ಕೂತಿರೋದು ನೋಡ್ತಿದ್ರೆ ಇನ್ನೂ ನಿಮ್ಮ ಹುಡುಗ ಮಾತಾಡಲಿಲ್ಲ ಅನ್ಸತ್ತೆ. ಹೌದು ಚಂದನ ಅವರೇ, ಅವನ ಜೊತೆ ನಾನೇನಾದ್ರೂ ಮಾತಾಡ್ಲಿಲ್ಲ ಅಂದ್ರೆ ನಾನು ಇಡೀ ದಿವಸದ ಮೂಡ್ ಹಾಳಾಗುತ್ತೆ, ಜೀವನಾನೇ ಶೂನ್ಯ ಅನ್ಸುತ್ತೆ. ಅಯ್ಯೋ, ನನ್ನ ಮಾತನ್ನು ಕೇಳಿದ್ರೆ ನಿಮ್ಗೂ ನಗು ಬರುತ್ತಾ? ಅಯ್ಯೋ ಸಾರಿ, ನಂಗೆ ನಿಮ್ಮ ಪರಿಸ್ಥಿತಿ ನೆನೆಸ್ಕೊತಿದ್ರೆ ಅಯ್ಯೋ ಅನಿಸ್ತಿದೆ. ಸರಿ, ಒಂದು ಕೆಲಸ ಮಾಡೋಣ, ಅವ್ರು ಮಾತಾಡ್ಲಿಲ್ಲ ಅಂದ್ರೆ ಏನಂತೆ, ಬಿಟ್ಟಾಕಿ ನೀವೇ ಹೋಗಿ ಮಾತಾಡ್ಸಿ. ಅಯ್ಯೋ, ನಾನಂತೂ ಮಾತಾಡ್ಸಲ್ಲಪ್ಪ. ಅವನಿರೋ ಮೂಡಿಗೆ ನಾನು ಹೋಗಿ ಮಾತಾಡ್ಸಿದ್ರೆ ಅಷ್ಟೇ ನನ್ನ ಕತೆ. ನನಗೆ ಭಯ ಆಗುತ್ತೆ. ಅಯ್ಯೋ, ಭಯ ಪಟ್ರೆ ಹೇಗೆ? ಭಯ ಪಟ್ರೆ ಪ್ರೀತಿ ಪಡ್ಕೊಳಕ್ಕಾಗತ್ತಾ? ಭಯ ಅನ್ನೋದನ್ನ ಮೀರಿದ್ದೆ ಪ್ರೀತಿ ಅಲ್ವಾ? ಈಗೇನು ನೀವು ಹೋಗಿ ಬೈದ್ರೆ ಏನ್ ಮಾಡಕ್ಕಾಗತ್ತೆ? ಬೈಸ್ಕೊಳ್ಳಿ. ನೀವ್ ಇಷ್ಟಪಡೋರು ಬೈದ್ರು ಒಂಥರ ಚೆನ್ನಾಗಿರುತ್ತಲ್ವಾ? ಹಾಗಂತೀರಾ? ಹೌದನೋರೆ, ಈ ಕೋಪ ಎಲ್ಲಿ ಜಾಸ್ತಿ ಇರುತ್ತೆ ಅಲ್ಲೇ ಪ್ರೀತಿ ಜಾಸ್ತಿ ಇರೋದು. ಈಗ ಅವ್ರ ಕೋಪದಲ್ಲಿ ಬೈದ್ರು ಆ ಕೋಪ ಎಲ್ಲ ಆಮೇಲೆ ಕರ್ಗಿದ್ರು ಕರಗ್ಬೋದೇನೋ, ಆದ್ರೆ ಅವಾಗ ಅವ್ರ ಮನ್ಸಿನಲ್ಲಿರೋ ಬೇಜಾರನ್ನ ಹೋಗ್ಸೋ ಜವಾಬ್ದಾರಿ ನಿಮ್ದು. ಹೋಗಿ ಅವ್ರ ಜೊತೆ ಮಾತಾಡಿ, ಮನ್ಸ್ ಬಿಚ್ಚಿ ಮಾತಾಡಿ, ಪಕ್ಕ ನಿಮ್ ಮಾತು ಕರಗ್ತಾರೆ, ನೋಡ್ತೀರಿ. ನಾನು ಹೋಗಿ ಮಾತಾಡ್ಸ್ಲಾ? ಇನ್ನು ಏನ್ ಕುತ್ಕೊಂಡು ಪ್ರಶ್ನೆ ಕೇಳ್ತಾ ಇದ್ದೀರಾ? ಹೋಗಿ 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 ಮಾತಾಡಿ, ಹೋಗಿ. ದೇವ್ರ, ಏನವಾ ನೀನ್ ಏನೇ ಹೇಳ, ಈ ಧಾರಾವಾಹಿಗೆ ಒಂದ್ ಅಜ್ಜಿ ಬರ್ತದೆ, ಅದನ್ನ ನೋಡಿದ್ರೆ ನನ್ ನೋಡ್ದಂಗೆ ಆಯ್ತದೆ ಕಣ್ಲಾ. ಸಖತ್ ಕಡಕು ಕಣ್ಲಾ. ಯವಾ, ಈ ಮಾತು ನೀನ್ ಹೇಳ್ತಾ ಇದೀಯಾ? ಹೂ ಕಣವ, ದಿಟ್ವೆಯ ಅವಜ್ಜಿ ನಿನ್ನಂಗೆ ಕಡಕೆಯ, ಊರಿಗೆ ಗೊತ್ತಿರೋ ವಿಷಯ ಅಲ್ವೇ ಇದು? ಸುಮ್ಕಿರ್ಲಾ. ಯವಾ, ಹಾ, ಇಲ್ಲೋಡವಾ, ಬೀಗ್ರ ಮನೆ ಹೆಣ್ಮಗಿಂದ ಕಾರ್ಯ ಆಯ್ತಲ್ಲ, ಅದನ್ನ ಈಡ್ ದೊಡ್ಡದಾಗ ಪೇಪರ್ ಹಾಕ್ಸ್ಕೊಂಡವ್ರ ಪಾಪ. ಅವ್ರ ಮನೆ ಅಳಿಯ ಹಾಕ್ಸ್ಬೇಕಣವ ಇದನ್ನ. ಇದು ಬೇರೆ, ಪ್ರಪಂಚದಾಗೆ ಯಾರು ಸತ್ತೇ ಇಲ್ಲ ಅನ್ನೋಂಗೆ ದೊಡ್ಡದಾಗಿ ಫೋಟೋ ಬೇರೆ ಹಾಕ್ಸ್ಬಿಟ್ಟವ್ರ. ಅಜಯ್, ಏನೋ ಚಿಕ್ಕ ಹುಡುಗಿ ತೀರ್ಕೊಂಡದೆ. ಅವಳ ಗಂಡ ಹುಡುಗಿನ ಪ್ರೀತಿ ಮಾಡ್ತಿದ್ದ ಕಣಜಿ. ಅದು ಅಲ್ಲದೆ ಅವ್ನು ಶ್ರೀಮಂತ, ಅದಕ್ಕೆ ಹಾಕ್ಸ್ಕೊಂಡವನೆ. ನೀನ್ ಯಾಕೆ ಹಿಂಗ್ ಮಾತಾಡಿಯೇ? ಅದೇ ಕಣ್ಲ ನಾನು ಹೇಳ್ತಾ ಇರೋದು.
ಶ್ರೀಮಂತರ ಮನೆ ಮಕ್ಕಳನ್ನ ಬುಟ್ಟಿಗೆ ಹಾಕಳದೆ ಅಲ್ವೇ ಆ ಮನೆಯವ್ರ ಕ್ಯಾಮೆ. ಹೆಂಗೆ ಅಂತ ಹೇಳ್ತೀನಿ ಕೇಳು. ಅವಳು ನಮ್ಮನೆ ಸಿದ್ದುನ ಪುಸ್ಲಾಯಿಸಿ ಬುಟ್ಟಿಗೆ ಹಾಕೊಂಡು ಮದ್ವೆ ಮಾಡ್ಕೊಳ್ಳಿಲ್ವೇ? ಆ ಮನೆ ಹುಡ್ಗ ನಮ್ಮನೆ ಗಿಣಿನ ಗಿಡ್ಗ ಎತ್ಕೊಂಡೋದಂಗೆ ಎತ್ಕೊಂಡೋಗಿ ಮದ್ವೆ ಮಾಡ್ಕೊಳ್ಳಿಲ್ವೇ? ಅದು ಎಲ್ಲದ್ರ ಕರ್ಮ ಸುಮ್ಕೆ ಬಿಡ್ತದೇನ್ಲ. ಅದಕ್ಕೆ ಈ ಹುಡುಗಿ ಬಲಿ ಆಗ್ಬಿಟ್ಲು ಅಟೆಯ. ಏಯ್ ಸಾವನ್ ಮನೆ ಕಣಜ್ಜಿ, ಯಾಕಜ್ಜಿ ಹಿಂಗೆಲ್ಲ ಮಾತಾಡಿಯೇ? ಅವ್ರ ಬಗ್ಗೆ ನೀನ್ ಒಳ್ಳೇದ್ ಮಾತಾಡ್ತಾ ಇದ್ರು ಪರವಾಗಿಲ್ಲ, ಯಾಕಜ್ಜಿ ಹಿಂಗ್ ಕೆಟ್ಟದ್ ಮಾತಾಡಿಯೇ? ಏಯ್ ನನಗೆ ಬುದ್ಧಿ ಹೇಳಕ್ ಬರ್ಬೇಡ, ಹೋಗ್ಲಾ ಹೋಗ್ ಕ್ಯಾಮೆ ನೋಡ್ಲಾ. ಯಾಕವ ಹಿಂಗೆ ಮಾತಾಡಿಯ? ನಿಮ್ಗೆ ಯಾವಾಗವ ಬುದ್ಧಿ ಬರ್ತದೆ ಇವಾಗ? ಅಲ್ಲ ಕಣವ, ಸಾವಿನ ಮನೆ ಬಗ್ಗೆ ಹಂಗೆಲ್ಲ ಮಾತಾಡ್ತಾ ಇದೆಯಲ್ಲವ. ನಾವು ದೇವರು ದಿಂಡ್ರು ಅಂತ ಪೂಜೆ ಮಾಡ್ತೀವಲ್ವೇ, ನಮಗೂ ದೇವ್ರು ಒಳ್ಳೇದು ಮಾಡ್ಬೇಕಲ್ವೇ? ಸಾವಿನ ಮನೆ ಬಗ್ಗೆ ಈಟೊಂದು ಕೆಡ್ದಂಗೆ ಮಾತಾಡಿದ್ರೆ ದೇವ್ರು ನಮ್ಗೆ ಒಳ್ಳೇದು ಮಾಡ್ತಾನಲ್ಲ. ನಿಮ್ಗೆ ಯಾವಾಗ ಬುದ್ಧಿ ಬರ್ತದೋ ಏನಪ್ಪ? ತಂದೆ ಮಗ ಇಬ್ರಿಗೂ ಏನಾಗದೆ? ಏನ್ ಮೋಡಿ ಮಾಡೋಳೋ ಏನೋ, ಯಾವಾಗ ನೋಡಿದ್ರು ಅವಳನ್ನ ವಹಿಸ್ಕೊಂಡೇ ಮಾತಾಡ್ತಾರೆ. ಒಳ್ಳೆ ಧಾರಾವಾಹಿ ನೋಡ್ತಿದ್ದೆ, ತಲೆ ಕೆಡ್ಸ್ಬಿಟ್ರು.